ಹಾಲೆಲೂಯಾ! ಮತ್ತೊಂದು ಶ್ರೇಷ್ಠವಾದ ಸಮಯ ಇದು. ನಮ್ಮ ದೇವರ ಮಾತನ್ನು ಧ್ಯಾನಿಸುವ ಸಮಯ. ಬನ್ನಿ ಒಂದು ಚಿಕ್ಕ ಪ್ರಾರ್ಥನೆಯೊಂದಿಗೆ ಪ್ರಾರಂಭಿಸೋಣ. ಪರಿಶುದ್ಧ ದೇವರೇ, ನಿಮಗೆ ವಂದನೆಗಳು. ಯಾವುದೇ ಸಮಯದಲ್ಲಾಗಲಿ ಯೇಸುವನ್ನು ಸ್ತುತಿಸುವಂಥದ್ದು, ಆತನ ವಾಕ್ಯವನ್ನು ಲಾಲಿಸಿ ಬೋಧಿಸುವಂಥದ್ದು ಎಷ್ಟು ದೊಡ್ಡ ಭಾಗ್ಯವಾಗಿದೆ ಎಂದು ನಮ್ಮ ಜೀವಿತದಲ್ಲಿ ನಾವು ಗುರುತಿಸುವ ಹಾಗೆ, ಅನುಭವಿಸುವ ಹಾಗೆ ಮತ್ತೊಂದು ಸಾರಿ ನಮ್ಮೊಂದಿಗೆ ಮಾತಾಡಿರೆಂದು ಕ್ರಿಸ್ತನ ನಾಮದಲ್ಲಿ ಬೇಡುತ್ತೇನೆ ತಂದೆಯೇ, ಆಮೇನ್. ದೇವರಿಗೆ ಸ್ತೋತ್ರ. ಹೇಗಿದ್ದೀರಿ ಪ್ರಿಯರೇ? 7 ಗಂಟೆ ಆಯಿತು ಪ್ರಿಯರೇ. ಇಂಡಿಯಾದಲ್ಲಿದ್ದವರಿಗೆ, ನೀವು ಹೊರದೇಶದಲ್ಲಿರುವುದಾದರೆ ನಿಮಗಿದೊಂದು ಬೇರೆ ಸಮಯವಾಗಿದ್ರೂ ಕೂಡ ಪ್ರತಿದಿನ ಸೋಷಿಯಲ್ ಮೀಡಿಯಾದ ಮೂಲಕ ದೇವರ ವಾಕ್ಯ ಕೇಳ್ತಾ ಇದ್ದೀರಿ ಎಂದು ಮತ್ತು ಬಲಗೊಳ್ಳುತ್ತಾ ಇದ್ದೀರಿ ಎಂದು ತಿಳಿಸುತ್ತಾ ಇರುವುದರಿಂದ ನಾವು ದೇವರಿಗೆ ಎಷ್ಟೋ ಸ್ತುತಿಸುವಂಥವರಾಗಿದ್ದೇವೆ. ನೀವು ಇದುವರೆಗೂ ಒಂದು ಸಾರಿ ಕೂಡ ನೀವು ಎಲ್ಲಿಂದ ವೀಕ್ಷಿಸುತ್ತಾ ಇದ್ದೀರಿ ಎಂದು ತಿಳಿಯಪಡಿಸದಿದ್ದರೆ ದಯವಿಟ್ಟು ಈ ಕ್ಷಣವೇ ಲೈವ್ ಚಾಟ್ನಲ್ಲಿ ಬಂದು ನಿಮ್ಮ ಹೆಸರು ಊರು ಟೈಪ್ ಮಾಡಿ, ಹಾಗೂ 8939731313 ನಂಬರ್ಗೆ ನಿಮ್ಮ ಪ್ರಾರ್ಥನಾ ಮನವಿಗಳನ್ನು, ನಿಮ್ಮ ಪ್ರೇಯರ್ ಬರ್ಡನ್ಸ್ ತಿಳಿಯಪಡಿಸಿರಿ. ಒಂದು ವೇಳೆ ನೀವು ಇತರ ದೇಶದಿಂದ ಇರುವುದಾದರೆ ಇದೇ 8939731313 ನಂಬರ್ಗೆ ನಿಮ್ಮ ಮನವಿಗಳನ್ನು ಕಳಿಸಬಹುದು. ಬೈ ದ ವೇ, ಡಾಕ್ಟರ್ ಜಯಪಾಲ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳದಿದ್ದರೆ ಹಿಂದೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿರಿ. ಲೈಕ್ ಮಾಡಿ, ಶೇರ್ ಮಾಡುವುದನ್ನು ಮರೆಯಬೇಡಿ. ಬನ್ನಿ ಈ ದಿನ ದೇವರ ವಾಕ್ಯವನ್ನು ಧ್ಯಾನಿಸೋಣ. ಜ್ಞಾನೋಕ್ತಿಗಳು 20ನೇ ಅಧ್ಯಾಯ 5ನೇ ವಚನ. ಮನುಷ್ಯನ ಹೃದಯ ಸಂಕಲ್ಪವು ಆಳವಾದ ಬಾವಿಯ ನೀರಿನಂತಿದೆ. ಮನುಷ್ಯನ ಹೃದಯದಲ್ಲಿರುವ ಆಲೋಚನೆ ಆಳವಾದ ಬಾವಿಯ ನೀರಿನಂತಿದೆ. ನೀರು ಎಷ್ಟು ಆಳವಾಗಿರುತ್ತವೋ ಅಷ್ಟೇ ಮಧುರವಾಗಿರುತ್ತವೆ, ಅಷ್ಟೇ ಅವು ನಿರ್ಮಲವಾಗಿರುತ್ತವೆ. ಯಾಕೆಂದರೆ ಆಳವಾದ ಅಡಿಪಾಯದಲ್ಲಿ ಇರುವಂತಹ ಫ್ರೆಶ್ ವಾಟರ್ಸ್ಗಳು ಜೀವ ಜಲದ ಬುಗ್ಗೆಯಿಂದ ಬರುತ್ತಾ ಇರೋದರಿಂದ ಅವು ಯಾವಾಗಲೂ ಕೂಡ ಫ್ರೆಶ್ ಆಗಿರ್ತವೆ, ನೂತನವಾಗಿರುತ್ತವೆ. ನಮ್ಮ ಹೃದಯದೊಳಗೆ ಆಲೋಚನೆಗಳು ಹೊಸದಾಗಿ ಹುಟ್ಟುತ್ತಲೇ ಇರುತ್ತವೆ ಪ್ರಿಯರೇ. ನಮಗೆಷ್ಟು ದೊಡ್ಡ ದೇವರಿದ್ದಾರೆ ಗೊತ್ತಾ? ನಮ್ಮ ಹೃದಯವನ್ನು ಹೇಗೆ ಸೃಷ್ಟಿಸಿದ್ದಾರೆ ಗೊತ್ತಾ? ಅಷ್ಟಕ್ಕೂ ನಮ್ಮ ಹೃದಯಕ್ಕೆ ಒಂದು ಶೇಪ್ ನಾವು ತೋರಿಸ್ಲಿಕ್ಕಾಗಲ್ಲ, ಆದರೆ ಯಾವ ರೂಪದಲ್ಲಿರುತ್ತೆ ಎಂದು ನಾವು ಹೇಳಲಿಕ್ಕಾಗಲ್ಲ. ಆದರೆ ನಮ್ಮೆಲ್ಲರಿಗೆ ಗೊತ್ತು ನಮಗೆ ಹೃದಯ ಇದೆ ಎಂದು. ಅದು ನಮ್ಮ ಗುಂಡಿಗೆ ಅಲ್ಲ ಪ್ರಿಯರೇ, ಅದು ರಕ್ತವನ್ನು ಪಂಪ್ ಮಾಡಿ ಕಳಿಸುವಂತಹ ಒಂದು ಸಾಧನ ಯಂತ್ರದಂತಿದೆ. ಕೆಲವರು ಮೆದುಳು ಅನ್ನುತ್ತಾರೆ, ಅದು ಕೂಡ ಅಂದರೆ ಬ್ರೇನ್ ಈಸ್ ಆಲ್ಸೋ ಒಂದು ಸಾಧನ. ಚಿಕ್ಕ ಮೆದುಳು ಅನ್ನುತ್ತಾರಲ್ಲವೇ, ಕೆಲವೊಂದು ಸಾರಿ ಅಲ್ಲಿದ್ದಿರಬಹುದು ಎಂದು ಊಹಿಸುತ್ತೇವೆ. ಬಟ್ ಎಲ್ಲಿದೆ ನಮಗೆ ಹೃದಯ ಎಂದು ಗೊತ್ತಿಲ್ಲ. ಆದರೆ ನಮ್ಮ ಹೃದಯದೊಳಗಡೆಯಿಂದ ಜೀವಜಲದ ಬುಗ್ಗೆಗಳು ಉಕ್ಕುವ ಹಾಗೆ ದೇವರುಂಟು ಮಾಡಿದ್ದಾರೆ. ಅದಕ್ಕೆ ಜ್ಞಾನೋಕ್ತಿಗಳು 4ನೇ ಅಧ್ಯಾಯದ 23ನೇ ವಚನ ಹೇಳುತ್ತೆ, ನಿಮ್ಮ ಹೃದಯದೊಳಗಿಂದ ಜೀವಜಲದ ಹೊರತೆ ಉಕ್ಕಿ ಬರುವುದರಿಂದ ಎಲ್ಲದಕ್ಕಿಂತಲೂ ಹೆಚ್ಚಾಗಿ ನಿಮ್ಮ ಹೃದಯವನ್ನು ಜಾಗರೂಕತೆಯಿಂದ ಕಾಪಾಡಿಕೊಳ್ಬೇಕು, ಭದ್ರವಾಗಿ ಕಾಪಾಡಿಕೊಳ್ಬೇಕು. ನಮ್ಮ ಹೃದಯದ ಒಳಗಡೆಯಿಂದ ಬರುವಂತಹ ಆ ಹೊರತೆಗಳು ಆಲೋಚನೆಯಾಗಿ ಬರುತ್ತಾ ಇರ್ತವೆ. ಆದರೆ ಮಾನವನು ಪಾಪಕ್ಕೆ ಅವಕಾಶ ಕೊಟ್ಟಾಗ ಮನುಷ್ಯನ ಹೃದಯ ಕೆಟ್ಟು ಹೋಗಿರುವುದರಿಂದ ಅದಕ್ಕೆ ಯೆರೆಮೀಯ 18ನೇ ಅಧ್ಯಾಯದ 9ನೇ ವಚನದಲ್ಲಿ ಬರೆಯಲಾಗಿದೆ, ಹೃದಯವು ಎಲ್ಲದಕ್ಕಿಂತಲೂ ಮೋಸಕರವಾಗಿದೆ, ಅದು ಘೋರವಾದ ವ್ಯಾಧಿಗೆ ಒಳಗಾಗಿದೆ, ಅದನ್ನು ಗ್ರಹಿಸಬಲ್ಲವನು ಯಾರು? ಹೃದಯವನ್ನು ದೇವರು ಜೀವಜಲ ಹೊರತೆ ಉಕ್ಕುವ ಒಂದು ಅದ್ಭುತವಾದಂತಹ ಹೃದಯವನ್ನಾಗಿ ದೇವರು ಸೃಷ್ಟಿಸಿದರೆ, ಆ ಹೃದಯಕ್ಕೆ ಘೋರವಾದ ವ್ಯಾಧಿ ಬಂತು, ಪಾಪ ವ್ಯಾಧಿ ಬಂತು. ಸಾಧಾರಣವಾಗಿ ವ್ಯಾಧಿ ಬಂದವರನ್ನು ನೀವು ಗಮನಿಸುವುದಾದರೆ ಅವರಿಗೆಲ್ಲವೂ ತಾರುಮಾರಾಗಿರುತ್ತೆ. ವ್ಯಾಧಿ ಬಂದಂಥವರಿಗೆ, ಜ್ವರ ಪೀಡಿತರಿಗೆ ಒಮ್ಮೆ ಬೇಕಾದರೆ ನೋಡಿ, ಅವರಿಗೆ ಎಷ್ಟೇ ಸಿಹಿ ಪದಾರ್ಥ ಕೊಟ್ಟರೂ ಕೂಡ ಅದು ಕಹಿಯಾಗಿದೆ ಅನ್ನುತ್ತಾರೆ. ಅವರಿಗೆ ಒಳ್ಳೆ ರುಚಿಕರವಾದ ಆಹಾರ ಕೊಟ್ಟರೂ ಕೂಡ ಬೇಡ ಅನ್ನುತ್ತಾರೆ, ನೋ ಅಪಿಟೇಟ್. ನೋಡಿ ಪ್ರಿಯರೇ, ಹಾಗೆಯೇ ಮನುಷ್ಯನು ಪಾಪಕ್ಕೆ ಅವಕಾಶ ಕೊಟ್ಟಾಗ ಒಳ್ಳೆಯದಾಗಿರುವವುಗಳನ್ನು, ಪ್ರಯೋಜನಕರವಾಗಿರುವವುಗಳನ್ನು, ಶ್ರೇಷ್ಠವಾಗಿರುವವುಗಳನ್ನು ರುಚಿಸ್ಲಿಕ್ಕೆ ಆಗ್ತಾ ಇಲ್ಲ, ಅವುಗಳನ್ನು ಗುರುತಿಸ್ಲಿಕ್ಕೆ ಆಗ್ತಾ ಇಲ್ಲ, ಅವುಗಳನ್ನು ಅನುಭವಿಸ್ಲಿಕ್ಕೆ ಆಗ್ತಾ ಇಲ್ಲ. ಯಾವಾಗಲೂ ಕೂಡ ರೋಗ ಎನ್ನುವಂಥದ್ದು ಒಂದು ಕಹಿ ಅನುಭವ ಉತ್ಪತ್ತಿ ಮಾಡಿಕೊಡುತ್ತೆ. ವ್ಯಥೆ, ವಿರಕ್ತಿ, ಬಾಧೆ, ವೇದನೆ, ಕಣ್ಣೀರು, ಬೇಸರ ಇವುಗಳನ್ನೆಲ್ಲ ಉಂಟು ಮಾಡುತ್ತೆ.
ಹೃದಯವು ಘೋರವಾದ ವ್ಯಾಧಿಗೆ ಒಳಗಾಗಿರುವುದರಿಂದ ಹೃದಯದ ಪರಿಸ್ಥಿತಿ ಮಾರ್ಪಟ್ಟಿದೆ. ದೇವರು ಆಶಿಸಿರುವಂತಹ ಹೃದಯ ಬೇರೆ, ಕೊಟ್ಟಿರುವ ಹೃದಯ ಬೇರೆ, ನಾವು ಹೊಂದಿರುವ ಹೃದಯವೇ ಬೇರೆ. ಅದಕ್ಕೆ ಮಾರ್ಕನ ಸುವಾರ್ತೆ 7ನೇ ಅಧ್ಯಾಯ 21ನೇ ವಚನ ಹೇಳುತ್ತೆ, ಮನುಷ್ಯನ ಒಳಗಿಂದ ಅಂದರೆ ಹೃದಯದೊಳಗಿಂದ ದುರಾಲೋಚನೆಗಳು, ಮುಖ್ಯವಾಗಿ ದುರಾಲೋಚನೆಗಳು ಹುಟ್ಟಿ ಬರ್ತವೆ. ಇನ್ನು ಅಲ್ಲಿ ಅದಕ್ಕೆ ಸಂಬಂಧಪಟ್ಟ ಜಾರತ್ವವಾಗಲಿ, ಕಳ್ಳತನವಾಗಲಿ, ಅವಿವೇಕವಾಗಲಿ, ಅಷ್ಟೇ ಅಲ್ಲ ದೇವದೂಷಣೆ, ಇನ್ನು ದೊಡ್ಡ ಪಟ್ಟಿಯೇ ಅಲ್ಲಿದೆ. ಒಮ್ಮೆ ನೋಡೋಣ ಬನ್ನಿ ಮಾರ್ಕನ ಸುವಾರ್ತೆ. ಸತ್ಯವೇದದಲ್ಲಿ ಮಾರ್ಕನ ಸುವಾರ್ತೆ 7ನೇ ಅಧ್ಯಾಯ 21ನೇಯ ವಚನ. ಮಾರ್ಕನ ಸುವಾರ್ತೆ 7ನೇ ಅಧ್ಯಾಯ 21ನೇ ವಚನ. ಬೈ ದ ವೇ, ನಿಮ್ಮ ಹತ್ತಿರ ಬೈಬಲ್ ಇದೆಯಾ ಪ್ರಿಯರೇ? ಬೈಬಲ್ ಇಲ್ಲದಿದ್ದರೆ ಬೈಬಲನ್ನು ಕೊಂಡುಕೊಳ್ಳಿರಿ. ನಿಮ್ಮ ಹತ್ತಿರ ಡಿಜಿಟಲ್ ಬೈಬಲ್ ಇರೋದಾದರೆ ಕನಿಷ್ಠ ಅದನ್ನಾದರೂ ತೆರೆದು ನೋಡಿರಿ. ನೀವು ವಾಕ್ಯವನ್ನು ಮನಸ್ಸಲ್ಲಿಟ್ಟುಕೊಳ್ಳುವಂಥದ್ದು ಮುಖ್ಯವಾಗಿದೆ ಮತ್ತು ನಿಮ್ಮ ಬೈಬಲಿನಲ್ಲಿ ಅವುಗಳನ್ನು ನೆನಪಿಟ್ಟುಕೊಳ್ಳುವಂಥದ್ದು ಮತ್ತಷ್ಟು ಶ್ರೇಷ್ಠವಾಗಿದೆ. ಯಶ್. ಮಾರ್ಕನ ಸುವಾರ್ತೆ 7ನೇ ಅಧ್ಯಾಯ 21ನೇ ವಚನ. ಒಳಗಿನಿಂದ ಅಂದರೆ ಮನುಷ್ಯರ ಮನಸ್ಸಿನೊಳಗಿಂದ ವೇಷವಾಟಿಕೆ, ಕಳ್ಳತನ, ಕೊಲೆ, ಹಾದರ, ದ್ರವ್ಯಾಶೆ, ಕುಡುಕತನ, ಮೋಸ, ಬಂಡತನ, ಹೊಟ್ಟೆಕಿಚ್ಚು, ಬೈಗಳು, ಸೊಕ್ಕು, ಬುದ್ಧಿಗೇಡಿತನ ಇವೇ ಮೊದಲಾದವುಗಳ ಕೆಟ್ಟ ಆಲೋಚನೆಗಳು ಹೊರಡುತ್ತವೆ. ಈ ಕೆಟ್ಟ ವಿಷಯಗಳೆಲ್ಲ ಒಳಗಿನಿಂದ ಹೊರಟು ಮನುಷ್ಯನನ್ನು ಹೊಲೆ ಮಾಡುತ್ತವೆ ಅಂದನು. ಈ ಕೆಟ್ಟ ವಿಷಯಗಳೆಲ್ಲ ಒಳಗಿನಿಂದಲೇ ಬರುತ್ತವೆ. ಹೃದಯದ ಅಂತರಂಗದೊಳಗಿಂದ ಆ ಕೆಟ್ಟ ರೋಗದಿಂದ ಕೆಟ್ಟು ಹೋಗಿರುವುದರಿಂದ ಪ್ರತಿದಿನ ದೇವರು ನಮಗೆ ಒಂದು ಹೊಸ ಆಲೋಚನೆ ಕೊಡುವುದಕ್ಕಾಗಿ, ಹೊಸತನವನ್ನು ನಮ್ಮೊಳಗಡೆ ಕಲ್ಪಿಸುವುದಕ್ಕಾಗಿ ಆಶಿಸುತ್ತಾ ಇದ್ದರೂ ಕೂಡ ಯಾವಾಗ ನಮ್ಮ ಹೃದಯ ಕೆಟ್ಟು ಹೋಯಿತೋ ಆ ಕಹಿ ಅನುಭವ, ಆ ಜಲವನ್ನು, ನಮ್ಮ ಹೃದಯದೊಳಗಿರುವಂತಹ ಜೀವ ಜಲವನ್ನು ಮುಚ್ಚಿ ಹಾಕಿರೋದ್ರಿಂದ, ಅವು ಮುಚ್ಚಲ್ಪಟ್ಟಿರೋದ್ರಿಂದ, ಅವು ಹಾಳಾಗಿ ಒಂಥರ ಕೊಳೆತು ಹೋಗಿರುವ, ಪಾಚೆ ಕಟ್ಟಿರುವ ನೀರಿರ್ತಾವಲ್ಲವೇ, ನಿಂತಿರುವ ನೀರು, ಹಾಗೆ ಮನುಷ್ಯನ ಹೃದಯದ ಒಳಗಿರುವ ಆಲೋಚನೆಗಳು ನೀಚವಾದ, ಹೀನವಾದ, ದೇವರಿಗೆ ಅಸಹ್ಯವಾದ ಆಲೋಚನೆಗಳನ್ನು ಹುಟ್ಟಿಸಿಕೊಂಡು ದೇವರಿಗೆ ಪ್ರತಿಯೊಬ್ಬನು ದುಃಖಪಡಿಸುತ್ತವೆ. ಒಳಗಿನಿಂದ ಬಂದು ಮನುಷ್ಯನಿಗೆ ಹೊಲೆ ಮಾಡುತ್ತವೆ. ನಾನು ಹೊರಗಡೆ ಮಾರ್ಪಡಬೇಕು, ನಾನು ತಪ್ಪು ಮಾಡಬಾರದು, ಸುಳ್ಳಾಡಬಾರದು, ಕಳ್ಳತನ ಮಾಡಬಾರದು, ವ್ಯಭಿಚಾರ ಮಾಡಬಾರದು, ಶರೀರ ಕಾರ್ಯಗಳಿಗೆ ಅವಕಾಶ ಕೊಡಬಾರದು, ಪಾಪಕ್ಕೆ ದಾಸನಾಗಬಾರದೆಂದು ಆಲೋಚಿಸುತ್ತಾರೆ. ಆದರೆ ಕೋಪ, ದ್ವೇಷ, ಅಸೂಯೆಯಿಂದ ತುಂಬಿಕೊಂಡ ಮನುಷ್ಯನು ಯಾಕೆ ದಿನೇ ದಿನೇ ತನ್ನಷ್ಟಕ್ಕೆ ತಾನು ಹಾನಿ ಮಾಡಿಕೊಳ್ತಾ ಇತರರಿಗೂ ಹಾನಿ ಮಾಡುತ್ತಾ ಇರ್ತಾನೆ? ಇದೇ ಕಾಲ ಸಮಯದಲ್ಲಿ ಎಂದಾದರೂ ನೀವು ಪರಿಶೀಲಿಸಿಕೊಂಡಿದ್ದೀರಾ? ನಿಮ್ಮ ಹೃದಯವು ದೇವರ ಮುಂದೆ ಹೇಗಿದೆ ಎಂದು ಗುರುತಿಸಿದ್ದೀರಾ? ಹೃದಯವು ಎಲ್ಲದಕ್ಕಿಂತಲೂ ಮೋಸಕರವಾಗಿದೆ, ಘೋರವಾದ ವ್ಯಾಧಿಗೊಳಗಾಗಿದೆ. ನಮ್ಮ ಹೃದಯ ನಮಗೆ ಮೋಸ ಮಾಡುತ್ತದೆ. ನಾನು ಚೆನ್ನಾಗಿದ್ದೇನೆ, ಅವರೇ ಚೆನ್ನಾಗಿಲ್ಲ, ಅವ್ರು ಸರಿಯಾಗಿಲ್ಲ ಎಂದು ಇತರರ ಬಗ್ಗೆ ಬೆಳಗ್ಗೆ ಎದ್ದ ಕೂಡಲೇ ಹೇಳ್ತೇವೆ. ನಾನು ಹೇಗಿದ್ದೇನೆ ದೇವರ ಮುಂದೆ ಎಂದು ನಾವು ಪರಿಶೀಲಿಸಿಕೊಳ್ತಾ ಇಲ್ವಲ್ಲ? ನೀವು ನಿಜವಾಗ್ಲೂ ಪ್ರಾರ್ಥಿಸುವವರಾಗಿರೋದಾದರೆ ಬೇರೆಯವರ ಸಂಗತಿ ಬಿಟ್ಟುಬಿಡಿ, ನಿಮ್ಮ ಸಂಗತಿಯನ್ನು ನೀವು ತಿಳ್ಕೊಳ್ತೀರಿ, ನಿಮ್ಮ ಹೃದಯವನ್ನು ನೀವು ಸರಿಪಡಿಸಿಕೊಳ್ತೀರಿ, ಇತರರಿಗೋಸ್ಕರ ವಿಜ್ಞಾಪನೆ ಮಾಡುವವರಾಗಿರ್ತೀರಿ. ಅದನ್ನು ಕಂಡುಕೊಳ್ಳುವವನು ಯಾರು? ನಮ್ಮ ಹೃದಯದ ಸ್ಥಿತಿಯನ್ನು ಅರಿತುಕೊಳ್ಳಬೇಕಾದ್ರೆ ಹಾಸ್ಪಿಟಲ್ಗೆ ಹೋದರೆ ಸ್ಕ್ಯಾನ್ ಮಾಡ್ತಾರೆ, ಸ್ಟೆಥೋಸ್ಕೋಪ್ ಇಟ್ಟು ಟೆಸ್ಟ್ ಮಾಡಿದ್ರೆ, ಎಕ್ಸ್ರೇ ತೆಗೆದ್ರೆ ಕಾಣಿಸುತ್ತದೋ? ಕಾಣೋದಿಲ್ಲ. ಹೃದಯ ಅಂತರಾಳಗಳನ್ನು ಪರಿಶೀಲಿಸುವ ಆತನೇ ನಮ್ಮ ದೇವರಾಗಿದ್ದಾರೆ. ಅದಕ್ಕೆ ದಾವೀದನಂತಹ ಭಕ್ತನು ಹೇಳ್ತಾನೆ, ದೇವರೇ ನನ್ನ ಹೃದಯವನ್ನು ಪರೀಕ್ಷಿಸು, ಪರಿಶೋಧಿಸು ಏನನ್ನುತ್ತಾನೆ? ನನ್ನ ಹೃದಯ ಪರಿಶೋಧಿಸಿರಿ, ಪರೀಕ್ಷಿಸಿರಿ ಅನ್ನುತ್ತಾನೆ. ನಿಮಗೆ ಬೇಸರ ಉಂಟು ಮಾಡುವ ಮಾರ್ಗ ಏನಾದರೂ ನನ್ನಲ್ಲಿ ಇದೆಯೇನೋ ನೋಡು ಅನ್ನುತ್ತಾನೆ. ಯಾಕೆಂದರೆ ನಾವು ಮೊಳಕಾಲೂರಿ ಪ್ರಾರ್ಥಿಸುತ್ತಿರುವಾಗ ಆತನ ಮುಖಕಾಂತಿಯಲ್ಲಿ ನಮ್ಮ ರಹಸ್ಯ ಪಾಪಗಳು, ನಮ್ಮ ಅಂತರಂಗವೆಲ್ಲ ಕಾಣಿಸುತ್ತದೆ. ನಮ್ಮ ಹೃದಯವನ್ನು ನಾವು ಸರಿಪಡಿಸಿಕೊಂಡಾಗ, ನಮ್ಮ ಹೃದಯದಲ್ಲಿರುವ ಆಲೋಚನೆಯನ್ನೆಲ್ಲ ನಾವು ಕಂಡುಕೊಂಡು ಅವು ಅಪವಿತ್ರವಾದವುಗಳು, ಅವು ಕಲ್ಮಶವಾದವುಗಳು, ಅವು ಶರೀರ ಸಂಬಂಧವಾದವುಗಳು ಎಂದು ಗುರುತಿಸಿ ಅವುಗಳನ್ನು ಒಪ್ಪಿಕೊಂಡು ಬಿಟ್ಟು ಬಿಡುವುದಾದರೆ ಯೇಸು ತನ್ನ ರಕ್ತದಲ್ಲಿ ನಮ್ಮನ್ನು ಶುದ್ಧೀಕರಿಸುತ್ತಾರೆ. ಹೃದಯದ ಆಳಕ್ಕೆ ನಾವು ಹೋಗುವುದಾದರೆ ಮತ್ತೊಮ್ಮೆ ಜ್ಞಾನೋಕ್ತಿಗಳು 20ನೇ ಅಧ್ಯಾಯ 5ನೇ ವಚನ ನೋಡಿರಿ. ಮನುಷ್ಯನ ಹೃದಯ ಸಂಕಲ್ಪವು ಆಳವಾದ ಬಾವಿಯ ನೀರಿನಂತಿದೆ. ಆಳವಾಗಿರುತ್ತೆ, ಮೇಲ್ಗಡೆ ಕಾಣಿಸೋದಲ್ಲ, ಮೇಲ್ಗಡೆ ಚೆನ್ನಾಗೇ ಇರುತ್ತೆ. ಆದರೆ ಹೃದಯವನ್ನು ಅಗಿದು ಅಗಿದು ನೋಡುವುದಾದರೆ ಎಲ್ಲೋ ನಿಮ್ಮ ಅಂತರಂಗದಲ್ಲಿ, ನಿಮ್ಮ ಮನಸ್ಸಿನೊಳಗಿರುವ ಆ ಮೂರ್ಖತ್ವ, ಆ ಅಜ್ಞಾನ, ಆ ಕುಯುಕ್ತಿ, ಆ ದ್ವೇಷ, ಅವಿವೇಕ, ಅಜ್ಞಾನ, ಅದನ್ನು ಹೊರಗೆ ಸೆಳೆಯುವುದಾದರೆ
ಮುಂದೆ ವಾಕ್ಯ ಏನು ಹೇಳುತ್ತೆ ನೋಡಿ, ಆದರೆ ವಿವೇಕಿಯು ಅದನ್ನು ಸೇದಬಲ್ಲನು. ಅಂತಹ ಆಲೋಚನೆಗಳನ್ನೆಲ್ಲ ಹೊರಗೆ ತೆಗೆದು ದೇವರ ಮುಂದೆ ಒಪ್ಪಿಕೊಳ್ಳುವುದಾದರೆ ಆವಾಗ ನಾವು ಕ್ರಿಸ್ತನ ರಕ್ತದಲ್ಲಿ ತೊಳೆಯಲ್ಪಡುವವರಾಗಿರ್ತೇವೆ. ಕರ್ತನು ಹೇಳುತ್ತಾರೆ, ಶುದ್ಧ ಹೃದಯ ನಿಮಗೆ ಉಂಟು ಮಾಡುತ್ತೇನೆ ಎಂಬುದಾಗಿ. ನೂತನ ಹೃದಯವನ್ನಾಗಿ ನಿಮ್ಮ ಹೃದಯವನ್ನು ಮಾಡುತ್ತೇನೆ ಅನ್ನುತ್ತಾರೆ. ಆದುದರಿಂದ ಹೊಸ ಹೃದಯದೊಳಗಿಂದ ಹೊಸ ಆಲೋಚನೆಗಳು ಬರುತ್ತವಾದುದರಿಂದ ಹೃದಯದೊಳಗಿಂದ ಆಲೋಚನೆಗಳು ಹುಟ್ಟುತ್ತಲೇ ಹೊರಬರುತ್ತಲೇ ಇರುತ್ತವಾದ್ದರಿಂದ ಉನ್ನತವಾದ ಆಲೋಚನೆಯಿಂದ ನಾವು ತುಂಬಲ್ಪಡಬೇಕು. ಅದಕ್ಕೆ ಒಬ್ಬ ವ್ಯಕ್ತಿ ಮಾರ್ಪಟ್ಟಾಗ, ಯೇಸುಕ್ರಿಸ್ತನ ನಾಮವನ್ನು ಅಂಗೀಕರಿಸಿ ಆತನ ರಕ್ತದಲ್ಲಿ ತೊಳೆಯಲ್ಪಟ್ಟಾಗ, ನೂತನ ಹೃದಯ ಹೊಂದಿಕೊಂಡಾಗ ಅವನ ಆಲೋಚನೆಯ ಶೈಲಿಯೇ ಬದಲಾಗುತ್ತೆ. ಆಲೋಚನೆಯೇ ಮುಖ್ಯವಾಗಿದೆ ಪ್ರಿಯರೇ. ನಾವು ಆಲೋಚನೆಯಲ್ಲಿ ಸರಿಯಾಗಿರೋದಾದರೆ ನಮ್ಮ ಮಾತು ಸರಿಯಾಗಿರ್ತವೆ, ಮಾತಿನಲ್ಲಿ ಸರಿಯಾಗಿರೋದಾದರೆ ಕ್ರಿಯೆಯಲ್ಲಿ ಸರಿಯಾಗಿರ್ತೇವೆ, ಕ್ರಿಯೆಯಲ್ಲಿ ಸರಿಯಾಗಿರೋದಾದರೆ ನಮ್ಮ ಪ್ರವರ್ತನೆ ಮೆಚ್ಚುಗೆಯಾಗಿರುತ್ತೆ. ಅದಕ್ಕೆ ನಮ್ಮ ಆಲೋಚನೆಗಳೆಲ್ಲ ತಪ್ಪಿ ಹೋಗುತ್ತಾ ಇರುವುದರಿಂದ ನಮ್ಮ ಜೀವಿತದಲ್ಲೇ ನಾವು ತಪ್ಪಿ ಹೋಗುವವರಾಗಿರ್ತಿದ್ದೇವೆ. ನಮ್ಮ ಆಲೋಚನೆಯಲ್ಲಿ ನಾವು ಸರಿಪಡಿಸಲ್ಪಟ್ಟಾಗ ನಮ್ಮ ಬದುಕಿನಲ್ಲಿ ಎಲ್ಲವೂ ಕೂಡ ಸರಿಯಾಗಿ ತಿದ್ದಲ್ಪಡುತ್ತೆ. ಯಾವಾಗ ಯೇಸುಕ್ರಿಸ್ತನ ರಕ್ತದಲ್ಲಿ ನಾವು ನಮ್ಮ ಹೃದಯದ ಆಳವನ್ನು ಅರಿತುಕೊಂಡು ಪಾಪ ಒಪ್ಪಿಕೊಂಡು ತೊಳೆಯಲ್ಪಡುತ್ತೇವೋ, ಕ್ರಿಸ್ತನ ರಕ್ತದ ಮೂಲಕ ಶುದ್ಧೀಕರಿಸಲ್ಪಡುತ್ತೇವೋ, ನಮ್ಮ ನೂತನ ಹೃದಯದೊಳಗಿಂದ ಉಕ್ಕಿ ಬರುತ್ತವೆ ದೇವರಿಗಾಗಿರುವ ಉನ್ನತವಾದ ಆಲೋಚನೆಗಳು, ಇತರರಿಗೆ ಒಳ್ಳೆಯದನ್ನು ಮಾಡುವ ಯೋಚನೆಗಳು, ದೇವರನ್ನು ಸ್ತುತಿಸುವ ಯೋಚನೆಗಳು, ಕೃತಜ್ಞತಾಸ್ತುತಿಯಿಂದ ತುಂಬಿರುವ ಯೋಚನೆಗಳು, ನಿಮ್ಮ ಸ್ಥಿತಿ ನೀವು ಅರಿತುಕೊಳ್ಳುವಂತಹ ಯೋಚನೆಗಳು, ನಿಮಗಾಗಿ ದೇವರು ಹಾಕಿಕೊಂಡಿರುವ ಪ್ರಣಾಳಿಕೆ ಗುರುತಿಸುವಂತಹ ಯೋಚನೆಗಳು. ವಿವೇಕವುಳ್ಳವನು ಅವುಗಳನ್ನು ಮೇಲಕ್ಕೆ ಸೇದುವನು. ದೇವರು ಕೊಟ್ಟ ಯೋಚನೆಗಳನ್ನು ನೀವು ಕ್ರಿಯೆಯಲ್ಲಿ ಅನ್ವಯಿಸಿಕೊಂಡು ಕ್ರಿಯೆಯಲ್ಲಿಡಬೇಕು. ದೇವರು ಒಂದು ಯೋಚನೆ ಕೊಟ್ಟಾಗ ಅದನ್ನು ನಾವು ಕ್ರಿಯೆಯಲ್ಲಿ ಒಂದು ವೇಳೆ ಇಡುವುದಾದರೆ ಆ ಒಳ್ಳೆ ಆಲೋಚನೆಯನ್ನು ದೇವರು ನೆರವೇರಿಸುತ್ತಾರೆ. ಎಷ್ಟೋ ಮಿಷನರಿಗಳನ್ನು ನಾವು ನೋಡುವಾಗ, ಎಷ್ಟೋ ದೈವ ಸೇವಕರನ್ನು ನಾವು ನೋಡುವಾಗ, ಅವರ ಜೀವಿತದಲ್ಲಿ ದೇವರು ಕೊಟ್ಟಂತಹ ಒಂದು ದರ್ಶನವನ್ನು ನೋಡುವಾಗ, ಅವರು ಪ್ರಾರಂಭಿಸಿದಂತಹ ಸೇವೆಯಾಗಿರಬಹುದು, ಅವರು ಮಾಡಿರುವಂತಹ ದೇವರ ಸೇವೆಯ ವಿಧಾನ ನೋಡುವಾಗ ಆಶ್ಚರ್ಯ ಉಂಟಾಗ್ತದೆ. ಒಂಥರ ಅದ್ಭುತವಾದಂತಹ ಆಲೋಚನೆಯೊಂದಿಗೆ ದೇವರು ಒಂದು ಚಿಕ್ಕ ವಿಷಯವನ್ನು ದೊಡ್ಡದಾಗಿ ನೆರವೇರಿಸುವುದಕ್ಕೋಸ್ಕರ, ಅಂದರೆ ಒಂದು ಸಾಸಿವೆಯಂತೆ ಆರಂಭಿಸಿ ಒಂದು ಮಹಾವೃಕ್ಷದಂತೆ ಬೆಳೆಸಲು ತನ್ನ ಉನ್ನತವಾದ ಆಲೋಚನೆಗಳೊಂದಿಗೆ, ಪ್ರೀತಿಯುಳ್ಳ ಆಲೋಚನೆಗಳೊಂದಿಗೆ, ದೇವರಿಗೆ ಮಹಿಮೆ ಪಡಿಸುವ ಯೋಚನೆಗಳೊಂದಿಗೆ ನಮ್ಮನ್ನು ತುಂಬಿಸುತ್ತಾರೆ. ಅದಕ್ಕೆ ಪ್ರತಿದಿನ ದೇವರ ಪಾದದ ಬಳಿಯಲ್ಲಿ ಕೂತ್ಕೊಂಡು ನಮ್ಮ ಹೃದಯ ಖಾಲಿ ಮಾಡಿಕೊಳ್ಳುವುದಾದರೆ, ಶುದ್ಧಿ ಮಾಡಿಕೊಳ್ಳುವುದಾದರೆ, ಮೇಲ್ಗಡೆ ಇರುವಂತಹ ಆ ಹೊಲಸನ್ನೆಲ್ಲ ನಾವು ತೊಲಗಿಸಿ ಬಿಡುವುದಾದರೆ, ತೊಳೆಯುವುದಾದರೆ, ಒಳಗಡೆ ಇರುವ ಫ್ರೆಶ್ ಜಲ ಇನ್ನು ಹೊಲಸಾಗೋದಿಲ್ಲ. ಒಂದು ವೇಳೆ ಉಕ್ಕುತ್ತಿರುವ ಜಲದ ಬಳಿಯಲ್ಲಿ, ಒರತೆಯ ಬಳಿಯಲ್ಲಿ ನೀವು ನೋಡುವಾಗ ಅಲ್ಲಿ ಪಾಚೆ ಕಟ್ಟುವುದಿಲ್ಲ. ಮೇಲಿಂದ ಮೇಲೆ ಹೊಸ ನೀರು ಬಂದು ಆ ಹಳೆಯದನ್ನೆಲ್ಲ ಶುದ್ಧಿ ಮಾಡುತ್ತಾ ಇರುತ್ತೆ. ಅದೇ ಕ್ರೈಸ್ತಿಯ ಜೀವಿತ. ಯೇಸುವಿನೊಂದಿಗೆ ನಾವು ನಡೆಯಲು ಪ್ರಾರಂಭಿಸಿದಾಗ ನಮ್ಮ ಹೃದಯದೊಳಗಿಂದ, ಹೃದಯ ಅಂತರಾಳದೊಳಗಿಂದ ಜೀವಜಲದ ನೀರನ್ನು ಒರತೆಯಾಗಿ ಹರಿಸುವ ದೇವರಿರುವುದರಿಂದ ಉನ್ನತವಾದ ದೈವಿಕವಾದ ಆಲೋಚನೆಗಳಿಂದ ನಾವು ತುಂಬಲ್ಪಡ್ತೇವೆ. ನಮ್ಮ ಮಾತುಗಳು, ನಮ್ಮ ಕ್ರಿಯೆಗಳು, ನಮ್ಮ ಪ್ರವರ್ತನೆ, ನಮ್ಮ ಜೀವಿತ ದೇವರಿಗೆ ಎಷ್ಟೋ ಇಷ್ಟಕರವಾಗಿ, ಕರ್ತನಿಗೆ ಮಹಿಮೆ ಪಡಿಸುವಂತಹ, ಅನೇಕರಿಗೆ ಆಶೀರ್ವಾದಕರವಾಗಿ ಇರುವ ಹಾಗೆ ದೇವರು ಆಶೀರ್ವದಿಸುತ್ತಾರೆ. ಅಂತಹ ಕೃಪೆಯನ್ನು ದೇವರು ನಮ್ಮೆಲ್ಲರಿಗೂ ಅನುಗ್ರಹಿಸಲಿ. ಪ್ರಾರ್ಥನೆ. ಪರಿಶುದ್ಧ ದೇವರೇ, ಪ್ರೀತಿಯುಳ್ಳ ತಂದೆಯೇ, ಈ ಉದಯ ಕಾಲದಲ್ಲಿ ನಮ್ಮ ಹೃದಯವನ್ನು ನಾವು ಅರಿತುಕೊಳ್ಳುವಂತೆ, ನಮ್ಮ ಸ್ಥಿತಿಯನ್ನು ನಾವು ಗುರುತಿಸಿ ನಮ್ಮ ಪಾಪಗಳನ್ನು ಒಪ್ಪಿಕೊಂಡು ಬಿಟ್ಟು ಬಿಡುವ ಹಾಗೆ, ಕೆಟ್ಟು ಹೋದ ಹೃದಯದೊಂದಿಗೆ ನಿಮ್ಮನ್ನು ಆರಾಧಿಸುವಂಥವರಾಗಿರದೆ, ಮುಚ್ಚಲ್ಪಟ್ಟಿರುವ ಹೃದಯದೊಂದಿಗೆ ನಿಮ್ಮ ಸನ್ನಿಧಿಯಲ್ಲಿರುವವರಾಗಿರದೆ, ದೇವರೇ ನಮ್ಮನ್ನು ಪರಿಶೋಧಿಸಿರಿ, ಪರೀಕ್ಷಿಸಿರಿ ಎಂದು ಮೊರೆಯಿಟ್ಟು ನಮ್ಮ ಹೃದಯದಲ್ಲಿರುವ ಪ್ರತಿ ಕಲ್ಮಶವನ್ನು ತೊಳೆದು ಹಾಕಿಕೊಳ್ಳಲು ಪರಿಶುದ್ಧವಾದ, ಉನ್ನತವಾದ ನಿಮ್ಮ ಯೋಚನೆಗಳಿಂದ ತುಂಬಲ್ಪಟ್ಟು ಜೀವಜಲದ ಹೊರತೆಯಾಗಿ ನಿಮ್ಮ ಆಲೋಚನೆಗಳನ್ನೆಲ್ಲ ನಮ್ಮ ಜೀವಿತದಲ್ಲಿ ನೆರವೇರುವ ಹಾಗೆ, ನಮ್ಮ ಜೀವಿತದ ಮೂಲಕ ನಿಮ್ಮ ನಾಮಕ್ಕೆ ಮಹಿಮೆ ಉಂಟಾಗುವ ಹಾಗೆ ನಿಮ್ಮ ಕಾರ್ಯ ನೆರವೇರಿಸಿರಿ ಎಂದು ಕ್ರಿಸ್ತನ ನಾಮದಲ್ಲಿ ಬೇಡುತ್ತೇನೆ ತಂದೆಯೇ. ಆಮೇನ್. ತಂದೆಯಾದ ದೇವರ ಪ್ರೀತಿಯು, ಮಗನಾಗಿರುವ ಕ್ರಿಸ್ತನ ಕೃಪೆಯು, ಆದರಣೆಕರ್ತನಾದ ಪವಿತ್ರಾತ್ಮನ ಸಹವಾಸವು ಕೂಡಿ ಬಂದಿರುವ ನಮ್ಮೆಲ್ಲರ ಸಂಗಡ ಇಂದಿಗೂ ಸದಾಕಾಲಕ್ಕೂ ನೆಲೆಯಾಗಿರಲಿ. ಆಮೇನ್.
ದೇವರಿಗೆ ಸ್ತೋತ್ರ. ನಿಮ್ಮ ಪ್ರಾರ್ಥನಾ ಮನವಿ 8939731313 ನಂಬರ್ಗೆ, ಹಾಗೆ ಹೊರದೇಶದಿಂದಲೂ ಸಹ ಇರುವುದಾದರೆ ಕೊಡಲ್ಪಟ್ಟ ಇದೇ ನಂಬರಿಗೆ ಒಂದು ಟೆಕ್ಸ್ಟ್ ಇಲ್ಲವೇ ವಾಯ್ಸ್ ಮೆಸೇಜ್ ಮೂಲಕ ವಾಟ್ಸಪ್ ಕಳಿಸಿರಿ. ನಿಮಗಾಗಿ ಪ್ರಾರ್ಥಿಸ್ತಿದ್ದೇವೆ. ಕರ್ತನ ಚಿತ್ತವಿರುವುದಾದರೆ ಮತ್ತೆ ನಾಳೆ ಇದೇ ಅನುದಿನದ ಧ್ಯಾನ ಎಂಬ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ದೇವರ ಮಹಾಕೃಪೆ ನಿಮ್ಮೆಲ್ಲರೊಂದಿಗಿರಲಿ.